ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಲ್ಲ ತಾರನಿಗೆ ಹುಷಾರಿಲ್ಲ. ಇದು ನಾನಿವತ್ತು ಏನಾದ್ರು ತಿಂಡಿ ಮಾಡೋಣ ಅಂದ್ಬಿಟ್ಟು ಅದು ಎದ್ದೆ ಕಾಫಿ ಕಾಸ್ಕೊಟ್ಲು. ತಿರ್ಗಾ ಕುಡಿದ್ಬಿಟ್ಟು ಮನ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ಅಂದೆ. ಇಲ್ಲ ನೋಡ್ತೀನಿ, ಇವತ್ತೊಂದು ದಿನ ಏನಾರು ಹುಷಾರಾಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗುವಂತೆ ಅಂತ ಅಂತಾರೆ. ಅದಕ್ಕೆ ನಾನೇ ಒಟ್ಟಿಗೆ ಏನಾರು ಮಾಡೋಣ ಅಂದ್ಬಿಟ್ಟು ನೋಡಿದೆ. ನನಗೆ ಏನು ಜಾಸ್ತಿ ಮಾಡೋಕ್ಕೆ ಬರಲ್ಲ. ದೋಸೆ ಹಿಟ್ಟೆ ಐತೆ, ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಆಲೂಗಡ್ಡೆ ತಗೊಂಡಿದ್ದಲ್ಲ, ಆಲೂಗಡ್ಡೆ ತಗೊಂಬಂದಿದ್ದು ಸ್ವಲ್ಪ ಹಂಗೆ ಐತೆ. ಅದನ್ನು ಒಂದು ಸ್ವಲ್ಪ ದೋಸೆನೇ ಬಿಡ್ತೀನಿ. ಅವತ್ತು ಅಂದ್ರೆ ದೋಸೆ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು, ಏನೋ ಸರಿಯಾಗಿ ಬರಲಿಲ್ಲ. ಸಾರನ್ನ ಮನೆ ಕಡೆ ಹತ್ಕೊಂತು. ನನಗಂತೂ ಇತ್ತಾಗೆ ಕೆಲಸದಲ್ಲೂ ರಜೆ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲೂ ಯಾರು ಜನ ಇಲ್ಲ ಅಂದ್ಬಿಟ್ಟು ಇಲ್ಲಿ ಮಂತ ಇರೋಣ ಅಂದ್ಬಿಟ್ರೆ ಅವರು ರಜೆ ಕೊಡ್ತಾಯಿಲ್ಲ. ಏನು ಮಾಡ್ತೀವಿ ಅಂತ ಕೆಲಸ ಸೇರ್ಕೊಂಡ್ಮೇಲೆ ಈಗ ರಜೆ ಕಷ್ಟ ಸುಖ ಅಂದಮೇಲೆ ರಜೆ ಕೊಡಬೇಕು. ಅವರು ಏನು ಗೊತ್ತಾ, ಅವ್ರಿಗೆ ಏನು ಪದೇ ಪದೇ ಮಾಡೋಕ್ಕಲ್ಲ. ಮೊನ್ನೆನೂ ರಜೆ ಹಾಕಿದ್ದೆ. ಅವ್ರು ಕೇಳಿದ್ರೆ ಜನ ಇಲ್ಲ, ನೀವು ಬರೀ ಹಿಂಗೆ ರಜೆ ಹಾಕತ್ತಿ ಅಂತ ಕೂಗಾಡ್ತಾರೆ. ನಮ್ಮ ಕಷ್ಟ ಯಾರಿಗೆ ಗೊತ್ತು. ಅದಕ್ಕೆ ಹಸಿಗೆಲ್ಲ ಸೊಪ್ಪು ತಗೊಂಡು ಕಟ್ಟಿದ್ದೀನಿ. ಅಲ್ಲಿ ಹೋಗಿದ್ನಲ್ಲ, ಅಲ್ಲೇ ಸೊಪ್ಪು ತಂದು ಕಟ್ಟಿದ್ದೀನಿ. ಅದಕ್ಕೆ ಇವತ್ತೊಂಚೂರು ನಾನೇ ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಹೋಯ್ತೀನಿ. ಇದಕ್ಕೆ ಕಾಯಿ ಸುಲ್ಕೊತಾ ಇದ್ದೆ. ಕಾಯಿ ಸುಲ್ಕೊಂಡು ಒಂದು ಸ್ವಲ್ಪ ಆಲೂಗಡ್ಡೆ ಜೊತೆಗೆ ದೋಸೆ ಜೊತೆಗೆ ಒಂದು ಸ್ವಲ್ಪ ಸಾಗು ಥರ ಮಾಡ್ಕೊತೀನಿ. ಸಾಗು ಥರ ಮಾಡ್ಕೊಂಡು ಅದನ್ನೇ ಸಾರನ್ನು ಕುಡಿದು ಅನ್ನ ಮಾಡೋಣ ಅಂತ ಇದ್ದೆ. ಅನ್ನ ಯಾಕೋ ಜ್ವರ ಬಂದಾಗ, ಜ್ವರ ಏನು ಸುಡ್ತಾಯಿಲ್ಲ, ಒಳ ಜ್ವರ ಹಾಕೊಂಡಿರ್ಬೇಕು. ಒಂಥರ ಸುಸ್ತು ಸಂಕಟ ಈ ಥರ ಅಂತಾವಲೆ. ಅದಕ್ಕೆ ನೋಡೋಣ, ಇವತ್ತೊಂದಿನ ನೋಡ್ತೀನಿ. ನಾಳೆಗೆ ನಮ್ಮ ಅಂಗಡಿ ರಜೆ ಕೊಡಲಿ ಬಿಡಲಿ. ಮೊನ್ನೆನೂ 2 ದಿನ ಹಾಕ್ಬಿಟ್ಟಿದ್ನ ರಜಾ. ಅವರು ಹುಡುಗರು ಯಾರಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿಲ್ಲ. ಅವರು ನಮ್ಮದು ಅರ್ಥ ಮಾಡ್ಕೊತಾ ಇಲ್ಲ, ಬರೀ ಅವ್ರದ್ದೇ ಹೇಳ್ತಾರೆ. ಅದಕ್ಕೆ ಏನು ಮಾಡೋಣ, ಯಾರಿಗೂ ಹುಷಾರಿಲ್ಲ. ಇಲ್ಲಿ ದನ ಸಹ ಎಲ್ಲವ ಹೆಂಗೆ ಮಾಡೋದು ನಾವು ಬಿಟ್ಟು ಹೋದರೆ ಅಂದ್ಬಿಟ್ಟು ಇದಾಗೈತೆ. ನೋಡೋಣ ಬನ್ನಿ, ಏನಾರ ಚೂರು ಹೊಟ್ಟೆ ಮಾಡಿಕೊಟ್ಬಿಟ್ಟು ಫಸ್ಟು ತೀಸ್ಬಿಟ್ಟು ಮಾತ್ರ ಇದು ಮಾಡ್ಸೋಣ. ಬನ್ನಿ, ಕಾಯಿ ತುರ್ಕೊಂಡು ಸ್ವಲ್ಪ ಇದು ಮಾಡೋದು. ಮನೆಗಳಾಗುತ್ತೆ ಹೆಂಗಸ್ರುಗಳು ಮನೆ ತಗೊಟ್ರೆ ಗಣಸು ಮಾಡ್ಕೊಂಡು ತಿನ್ನೋದು ಭಾಳ ಮನೆಗೆ. ಹಾಗೆ ಹುಷಾರಿಲ್ದಲ್ಲಿ 3 ದಿನ ಆಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಹುಷಾರಾಗಿಲ್ಲ. ಇವತ್ತೊಂದು ನೋಡ್ತೀನಿ. ಇವತ್ತು ಕರ್ಕೊಂಡು ಹೋಗ್ಬೇಕಾಯ್ತು ಫ್ರೆಂಡ್ಸ್. ಕರ್ಕೊಂಡು ಹೋಗ್ಬೇಕಾಯ್ತು ಇವತ್ತು. ಬೆಳಗ್ಗೆ ಫೋನ್ ಮಾಡಿದ್ದೆ ನಮ್ಮ ಅಂಗಡಿಯವ್ರಿಗೆ. ಅವ್ರು ಯಾರು ಜನ ಇಲ್ಲ ಅಂತ ಬರೀ ಅವರದೇ ಹೇಳ್ತಾರೆ. ಅದಕ್ಕೆ ಮೇಲೆ ಜ್ವರ ಇಲ್ಲ, ಒಳ ಜ್ವರ ಇದೆ. ಅದಕ್ಕೆ ಬಟ್ಟೆಗಳು ಏನು ತಿನ್ನಲ್ಲ. ನಾನು ಅಲ್ಲೆಲ್ಲ ನಾನು ಹೋಟ್ಲ ತಿನ್ಕೋಬೋದು. ಆಮೇಲೆ ಇವು ಹಂಗೆ ಮನೆ ಕತ್ತಾಳೆ. ಅದಕ್ಕೆ ಒಂದು 2 ದೋಸೆ ಹೋಗಿ ಕೊಡ್ತೀನಿ. ದೋಸೆ ಹೋಗಿ ಕೊಟ್ಬಿಟ್ಟು ನೋಡೋದು ಮನೆಗೆ ಒಂದು ಮಾತ್ರೆ ಐತೆ, ಮಾತ್ರೆ ಕೊಟ್ಬಿಟ್ಟು ಹಸು ಎಲ್ಲವ ಇದಾಕಿ ಸೊಪ್ಪಾಕಿ ಇದಾಗಿ ಮಾಡಿದ್ದೀನಿ. ಅಂದ್ಬಿಟ್ಟು ತಕ್ಕತ್ತು ತಲೆ ಕೆಟ್ಟೋಗಿ ಒಂಥರ ನನಗೆ ಒಂಚೂರು ಭಯ ಐತಿ. ಏನು ಮಾಡೋದು ಯಾಕಂದರೆ ಇಲ್ಲ, ನಾಳೆ ಏನಾದ್ರು ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಅದಕ್ಕೆ ಬೆಳಗ್ಗೆ ಎದ್ದು ನಾನೇ ತಿಂಡಿ ಕಸ ಎಲ್ಲ ನಾನೇ ಕರೆದು ಕಾಫಿ ಕಾಸು ಕೊಟ್ಟೆ ಕುಡಿದ್ಬಿಟ್ಟು ಮನೆ ಕಂಡವಳೆ ಆಯ್ತಲ್ಲ ಅಂತ ಒಂಚೂರು ಒಟ್ಟಿಗೆ ಏನಾದ್ರು ಮಾಡಿಕೊಡ್ತೀನಿ. ನಾನು ಅಲ್ಲೇ ಗ್ಯಾಸ್ ಮೇಲೆ ಮಾಡಿದೆ. ಗ್ಯಾಸ್ ಮೇಲೆ ನಮ್ಮಕ್ಕೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ನನ್ನ ಕೈ ಹೆಂಗೆ ಗೊತ್ತಾ, ಒಂದು ಸಾಮಾನು ಎತ್ಕೊಳಕ್ಕೆ ಹೋದರೆ ಒಂದು ಸಾಮಾನು ಬಿದ್ದೋಯ್ತವೆ. ಅದಕ್ಕೆ ಅಲ್ಲಿ ಮಾಡ್ತಿದ್ದಾನು ಆಲೂಗಡ್ಡೆ ಅಲ್ಲಿ ಬೇಯ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇಲ್ಲೇ ತಗೊಂಬಂದು, ಇಲ್ಲಾಂದರೆ ಚೆಲ್ಲಿದ್ರು ಸ್ವಲ್ಪ ನಡೀತದೆ. ಅಲ್ಲಿ ಗ್ಯಾಸ್ ಮೇಲೆ ನಾನು ಮಾಡೋಕ್ಕೆ ಹೋಗಿ ಅವಳಿಗೆ ಇನ್ನೊಂದು ಕೆಲಸ ಕೊಟ್ಟು ಅವಳಿಗೆ ಮತ್ತೆ ಅದೇ ಅರ್ಧ ಜಗಳ ಮಾಡ್ತಾಳೆ ಆಮೇಲೆ. ಅದಕ್ಕೆ ಇಲ್ಲಾದರೆ ಚೆಲ್ಕೊಂಡ್ರೆ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ತಗೊಂಡು ಒಳಗೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಒಳಗೇನೆ ಬೇಯಿಕ್ಕಿದ್ದೀನಿ. ಈಗ ಸ್ವಲ್ಪ ಒಲೆ ಕಚ್ಕೊಬಿಟ್ರೆ ಆಲೂಗಡ್ಡೆ ತಂದು ಸ್ವಲ್ಪ ದೋಸೆ ಇಟ್ಟೈತೆ ತೋರಿಸ್ತೀನಿ.
ಭಗವಂತ ನಾರಾಯಣ ಏನು ಮಾಡೋದು. ಕೋಳಿಗಳೆಲ್ಲ ಅಲ್ಲಿ ಒಳಗೆ ಗಲಾಟೆ ಮಾಡ್ತಾ ಕುಂತಾನೆ ಮಾಡೋದಕ್ಕೆ. ಕಡಾಯಿ ಇಕ್ತಾ ಇದ್ದೀನಿ. ಕಡಾಯಿ ಜೊತೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ನಾನು ಡೈಲಿ ಅಡುಗೆ ನೋಡ್ಕೊತೀನಿ ಏನು ಮಾಡೋದು ಅಂತ. ಆದರೆ ಹಿಂಗೆ ಮಾಡೋಕ್ಕೆ ಹೋದಾಗ ಈಗ ಬರಲ್ಲ. ಈ ಕಡಾಯಿ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಇದು ಕರ್ಬೇವು ಸೊಪ್ಪು ಥರ ಸುಮ್ಮನೆ ಮಾಡಿದ್ರೆ ಒಣಗೋಗಿದೆ. ಆಲೂಗಡ್ಡೆ ಸುಲ್ಕೊಂಡಿಲ್ಲ. ಈರುಳ್ಳಿ ಇವೆಲ್ಲ ಒಟ್ಟಿಗೆ ಹಾಕಿಬಿಡ್ತೀವಿ. ಈರುಳ್ಳಿ ಅಪ್ಪರ ಹಾಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ಕಮ್ಮಿ ಇತ್ತು. ಏನಪ್ಪ ಇಲ್ಲಿ ಕುಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸಾರಲ್ಲಿ ಹೆಂಗೆ ಕುಟ್ಕೊಳ್ತಾರೆ. ಆಲೂಗಡ್ಡೆ ಕಮ್ಮಿ ಇತ್ತಲ್ಲ, ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೊಂದು 4 ಈರುಳ್ಳಿ ಹಾಕೊಂಡಿದ್ದೀನಿ. ಆಲೂಗಡ್ಡೆ ಸುಲ್ಕೊಂಬಂದಿದ್ದೀನಿ. ಸುಲ್ಕೊಂಡು ಏನು ಕಾಯ್ಕೊಳ್ಳೋಣ, ಇಕ್ಕೆ ಹಾಕೊಬಿಡ್ತೀನಿ. ಆಲೂಗಡ್ಡೆಯ ಸುಲ್ಕೊಂಡು ಇಕ್ಕೆ ಹಾಕೊಬಿಡ್ತೀನಿ. ಆದರೂ ಗಂಡಸುಗಳು ತಿಂಗಳಾನ್ಗಟ್ಟೆ ಮನೆ ಕಂಡ್ರೆ ಹೆಂಗಸುಗಳು ಹೆಂಗಾರ ಮೇಂಟೈನ್ ಮಾಡ್ಕೊಬಿಡ್ತಾರೆ. ಊಟ ಅದಕ್ಕೆ ತಿಂಡಿ ಅದಕ್ಕೆ ಬಿಡ್ತಾರೆ. ಈಗ ನಮ್ಮ ಕೈಲಿ ನನಗೆ ಆಯ್ತಲ್ಲ. ಆದರೂ ನಾನು ಇಷ್ಟು ಕಲ್ತಿರೋದಕ್ಕೆ ಏನೋ ಒಂದು ಮಾಡ್ತೀನಿ ಅನ್ನೋದು ಧೈರ್ಯ ಐತೆ. ಎಲ್ಲಿ ಫ್ರೆಂಡ್ಸ್ ಈಗ ಹೋಟ್ಲಂತ ಹೋಗಿ ಹೋಟ್ಲಲ್ಲೂ ತರ್ಬಿಡೋಕ್ಕಾಗಲ್ಲ. ನಮ್ಮ ಹೋಟ್ಲಲ್ಲಿ ಇರೋದು ಇರಿಸೇ ಹೋಗ್ಬೇಕು. ಹೋಟ್ಲಲ್ಲಿ ತಂದು ಕೊಡೋಕ್ಕಾಗಲ್ಲ. ಇಲ್ಲೆಲ್ಲರೂ ಸಿಟಿಗಳಲ್ಲಿ ನಮ್ಮ ಇದರಲ್ಲಿ ಆಲೂಗಡ್ಡೆ ಮಾತ್ರ ಚೆನ್ನಾಗಿದೆ. ಇಲ್ಲಿ ಸಿಟಿಲೇ ಏನಾರು ಇದ್ದಿದ್ದು ನಮ್ಮೂರಲ್ಲಿ ಇದ್ದಿದ್ದು ಹೋಟ್ಲುಗಳು ಅಲ್ಲಿ ತಂದು ಈಗ ಊರೊಳಗೆ ಹೋಟ್ಲುಗಳಿಲ್ಲ. ಅದಕ್ಕೆ ಕೈಲಾದಷ್ಟು ಇಲ್ಲೇ ಮಾಡ್ತೀವಿ. ಈಗ ಆಲೂಗಡ್ಡೆ ಎಲ್ಲ ಬೆಂದೋಯ್ತು ನೋಡಿ, ಬಿಡ್ಸೋಕ್ಕೆ ಆಯ್ತಾ ಇಲ್ಲ. ನಾನು ಅರ್ಜೆಂಟಿಗೆ ಸೀಗೋಯ್ತು ಅಂದ್ಬಿಟ್ಟು ಏನು ಮಾಡ್ತೀನಿ. ತರ್ತಾರೆ ಯಪ್ಪ. ಸಿಕ್ತ ಸಮೇತ ಹಾಕ್ಬಿಟ್ರೆ ಚೆನ್ನಾಗಿರ್ತದನಪ್ಪ ಆಲೂಗಡ್ಡೆ ನೋಡಿ. ಬುಡ್ಸಕ್ಕೆ ಆಯ್ತಲ್ಲ ಅಲ್ಲಿ. ಯಾವುದೋ ಅಡಿಕೆ ಸುತ್ತ ಕಡಿತೈತಿ. ಆಲೂಗಡ್ಡೆ ಎಲ್ಲ ಸುಲ್ಕೊಂಡಿದ್ದೀನಿ. ಬನ್ನಿ ಕಡಾಯಿನ ಇದರಲ್ಲಿ ಕೆತ್ತಕ್ಕೆ ಸಣ್ಣ ಕಾಯ್ದ ಉಳಿಕೆ ಹಾಕ್ಬಿಟ್ಟು ಕ್ಯಾಶ್ ಮಾಡ್ತೀನಿ. ಉಪ್ಪಾಕಿ
ಸೀದೋಯ್ತು. ಏಯ್ ಕಾಯಿ ಐತೆ ಆಮೇಲೆ ಹಾಕೋಣ. ಈಗ ಸದ್ಯಕ್ಕೆ ದೋಸೆ ಇಟ್ಟು ನಾವು ಒಳಗೆ ಮಾಡೋಕ್ಕೆ ಹೋಗಲ್ಲ, ಹೆಚ್ಚು ಆಗುತ್ತಾ. ಇನ್ನು ಹಚ್ಚು ಹಾಕಬೇಕು. ದೋಸೆಗೆ ಸಾಕು ಆಯ್ತಂತೆ. ಮುಚ್ಬಿಟ್ಟು ಇದಕ್ಕೆ ಇಷ್ಟು ಸೋಡಾ, ಸ್ವಲ್ಪ ಉಪ್ಪು, ಹಾಗಾಗಿ ಜಾಸ್ತಿ ಬಿಟ್ಟರೆ ಸೀದಾ ಬರ್ತೀನಿ. ಹೋಗ್ದಂಗೆ ಬರಪ್ಪ. ನೋಡೋಣ ಏನು ಬರ್ತದಂತ.
ಎಣ್ಣೆ ಹೋಗಿ ಫಸ್ಟ್ ರೆಡಿ. ಸರಿ ಎಣ್ಣೆ ಬಿಡೋಣ ನೋಡ್ತೀನಿ. ಇದು ಜಾಸ್ತಿ ಅಗಲ ಸವರಲ್ಲ, ನೋಡ್ತೀನಿ. ಗೊತ್ತಾಯ್ತು. ಸುಮ್ಮನೆ ಇಡ್ಲಿ ಮಾಡಿದರೆ ಆಯ್ತು ಅನಿಸುತ್ತೆ. ಎಲ್ಲೆಲ್ಲ ಬಿಟ್ಟಾನಪ್ಪ. ಚೆನ್ನಾಗತ್ತು. ಸಮಾಧಾನ ಆಯ್ತೀಗ. ಇನ್ನೇನು ಐತೆ ಬಟ್ಟೆ ಒಂದು ತೆಳ್ಳಗೆ ಸಾವಿರ ಅನಿಸುತ್ತೆ. ಚೆನ್ನಾಗಿ ಬಂತು. ಗ್ರೇವಿ ರೆಡಿ ಆಗೈತೆ. ಇದೊಂದು ನೋಡಮ್ಮ ಫೈನಲ್. ಹಂಗೇನಾದ್ರು ಆಗಲಿಲ್ಲ ಅಂದರೆ ಇಡ್ಲಿ ಬಿಟ್ಬಿಡ್ತಾನೆ. ಆಯ್ತು ಕಾಣೆ. ನೋಡಿ ಫೈನಲ್ಲಾಗಿ ಆಗಿದೆ. ಈ ಲಾಸ್ಟ್ನೇದು ಮಾತ್ರ ಒಂದೇ ಒಂದು ಚೆನ್ನಾಗಿ ಬಂದೈತೆ. ಇನ್ನೆಲ್ಲ ಒಂದು ಸ್ವಲ್ಪ ಕಿತ್ತೋಗ್ಬಿಟ್ಟವೆ. ಇದನ್ನು ಹಂಚನ್ನ ಇಲ್ಲೇ ಕೆಳಗೆ ಕೊಡ್ತೀನಿ. ಎಲ್ಲ ಐತೆ ತಾರಂಗೀಗ ಇಲ್ಲಿಗೆ ಒಂದು ಮೂರೇ ಎಲ್ಲ ಕಿತ್ತೋಗ್ಬಿಟ್ಟವೆ. ನಡೀತದೆ. ಅದನ್ನೇ ನಾನು ತಡೈತಿ ಬೇಕಾರೆ ಇಡೀ ಪಲ್ಯ. ಬನ್ನಿ ತಗೊಳ್ತೀವಿ ಸರ್. ಬನ್ನಿ ಏನಾದ್ರು ತಿಂಡಿ ರೆಡಿ ಆಯ್ತು ಥರ ಇದು ನಾಲ್ಕೆ ಬಾಕ್ಸ್ಗೆ ಹಾಕಂತ ಹೊಂಟಿರ್ತೀನಿ. ತಿಲ್ಲ ಇಡಿ ಇದು ಇದ್ಯಾವ ಆಮೇಲೆ ತಿಂದು ಹಾಂ ಅಲ್ಲಿ ಇಕ್ಕಿರ ನಂಗಾರೆ ಇಲ್ಲೇ ಪ್ಲೇಟ್ ಮುಚ್ಚಿಕ್ಬಿಡ್ತೀನಿ. ಇಲ್ಲೇ ಗ್ಯಾಸ್ ಮೇಲೆ ಇಕ್ಕಿರ್ತೀನಿ. ಫ್ರೆಂಡ್ಸ್ ಏನಂತ ಅಂದರೆ ಬೆಳಿಗ್ಗೆ ನಮ್ಮ ಮನೆಯವರೇ ಶಿವು ಅವರೇ ತಿಂಡಿ ಮಾಡಿ ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಬಟ್ ವಾಪಸ್ ಬಂದಿದ್ದಾರೆ. ಸೂರ್ಯ ಕರ್ಕೊಂಡು ಹೋಗ್ತೀನಿ ಎದ್ದು ಹೊರಡಂತ ಅಂದ್ಬಿಟ್ಟು ಹೋದರು. ನಾನು ಎದ್ದು ಹಾಗೆಯೇ ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಟಿದ್ದೀನಿ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಯಾಕೋ ಅಂದರೆ ನೈಟ್ ಹೊತ್ತು ಸ್ವಲ್ಪ ಮೈ ಬಿಸಿ ಆಗೋದು ಈ ಥರ ಆಗ್ತೈತೆ ಫ್ರೆಂಡ್ಸ್. ಅವತ್ತು ಆಸ್ಪತ್ರೆಗೆ ಹೋಗಿ ಬಂದಿದೆ. ಸ್ವಲ್ಪ ಒಂದಿನ ಹೋಗಿ ಬಂದು ಒಂದಿನ ಪರವಾಗಿರಲಿಲ್ಲ. ಮತ್ತೆ ಅದೇ ಥರ ಆಗ್ತೈತೆ. ಅದಕ್ಕೆ ಶಿವು ವಾಪಸ್ ಬಂದೈತೆ. ಗಾಡಿಯಲ್ಲಿ ನಿಲ್ಸೈತೆ. ಅಲ್ಲಿ ಆಲ್ಮರ್ತವ ನಮ್ಮದೊಂದು ಆಲ್ಮರ ಇತ್ತು ದೊಡ್ಡದು. ನಾನು ತೋರಿಸಿದ್ದೀನಿ ತುಂಬ ಸಲ ವಿಡಿಯೋದಲ್ಲಿ. ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವಲ್ಲ, ಅದು ನಮ್ಮ ಕಡೆ ಬಂದಿರಲಿಲ್ಲ. ಹಾಗಾಗಿ ಬೇರೆಯವರು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಸುಗಳೆಲ್ಲ ಇಲ್ಲೇ ಇದೆ. ಬನ್ನಿ ನಮ್ಮ ಶಿವ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬರೋಣ ಕರಿ ಹೊರಟಿದ ತಕ್ಷಣ ಅಂತ ಅಂದರು. ನೋಡಿ ಇದೇನೇ ಆಲದ ಮರ ಕಡಿತಾ ಇರೋದು. ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಅಲ್ಲೇ ಕಡಿದು ಕೆಳಗಡೆ ಇಳಿಸಿದ್ದಾರೆ.
ತಾರಂಗೆ ಚೂಜಿ ಕೊಡ್ಸಕ್ಕೆ ಕರ್ಕೊಂಬಂದಿದೆ ಚುತ್ತರಿ ಈಗ ಅದೇ